ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಶಿಕರ್ ಚಾನಲ್. ಇವತ್ತು ನಾವು ಹೆಲ್ದಿ ರೆಸಿಪಿ ಹೇಳ್ಕೊಡ್ತಾ ಇದ್ದೀವಿ. ಇದಕ್ಕೆ ಜಸ್ಟ್ ಫ್ಯೂ ಐಟಮ್ಸ್ ಸಾಕು. ಈ ಸೊಪ್ಪು ಗೊತ್ತಾ ಯಾವುದು? ಒಂದಲಗ. ಈ ಎಲೆ ಥರ ಇದೆ. ಇದು ನಮ್ಮ ಬ್ರೈನ್ಗೆ ಒಳ್ಳೆಯದು. ಇದನ್ನ ತಿಂದರೆ ಮೆಮೊರಿ ಚೆನ್ನಾಗಿರುತ್ತೆ. ನಾವು ಚಿಕ್ಕವರಿದ್ದಾಗ ನಾವು ಸೊಪ್ಪು ತಿಂದಿದ್ದೀವಿ, ಇದಕ್ಕೆ ನಮ್ಮ ಮೆಮೊರಿ ಚೆನ್ನಾಗಿದೆ. ರೆಸಿಪಿ ಮಾಡೋಕ್ಕೆ ಸೊಪ್ಪಿನ ಜೊತೆ ಕಾಯಿ ಜೀರಿಗೆ ಗ್ರೈಂಡ್ ಮಾಡ್ಕೊಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ನಾವು ಒಂದು ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀವಿ. ಇದು ಆಪ್ಷನಲ್ಲು. ನೀವು ಅದನ್ನು ಎಕ್ಸ್ಕ್ಲೂಡ್ ಮಾಡಿಕೊಂಡು ಮೆಣಸು ಕಾಳು ಇಷ್ಟ ಇದ್ದರೆ 2-3 ಕಾಳು ಹಾಕೋಬೋದು, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಖಾರ ಬೇಕು ಅಂದರೆ ಮೆಣಸು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೋಡಿ, ಸ್ವಲ್ಪ ನೀರು ಹಾಕಿ ಸೊಪ್ಪು, ಕಾಯಿ, ಜೀರಿಗೆ ಇದನ್ನು ರುಬ್ಕೊಂಡಿದ್ದೀನಿ. ಇದಕ್ಕೆ ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾರು ರೆಡಿ ಆಗಿಬಿಡತ್ತೆ. ಈ ರೆಸಿಪಿ ಸ್ಪೆಷಾಲಿಟಿ ಏನಂದರೆ ವಿತೌಟ್ ಫೈರ್ ನಾವು ಇದನ್ನು ಇಮಿಡಿಯೇಟಾಗಿ ಸಾರು ರೆಡಿ ಮಾಡ್ಕೋಬೋದು. ನಿಮಗೆ ಬೇಕು ಅನಿಸಿದ್ರೆ ಒಗ್ಗರಣೆ ಹಾಕ್ಕೊಳ್ಬೋದು, ಜಸ್ಟ್ ಫಾರ್ ಟೇಸ್ಟ್ ಅಷ್ಟೇ. ಇದೇನು ಬೇಕೇ ಬೇಕು ಅಂತ ಏನಿಲ್ಲ. ಅದರ್ವೈಸ್ ಜಸ್ಟ್ ನೀವು ಸೊಪ್ಪು, ಜೀರಿಗೆ ಮತ್ತು ಕಾಳು ಮೆಣಸನ್ನು ನೀರಿನ ಜೊತೆ ರುಬ್ಕೊಂಡು ಮಜ್ಜಿಗೆ ಹಾಕಿ ಉಪ್ಪು ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಆಯಿತು. ನಿಮಗೆ ಸ್ವಲ್ಪ ಬೆಲ್ಲ ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಅದು ಕೂಡ ಒಂದು ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ. ಫ್ರೆಂಡ್ಸ್, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸಾರು ಹೆಂಗೆ ಕಾಣಿಸ್ತಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನೀವು ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ, ಹಾಗೆ ಸಜೆಷನ್ಸ್ನ ಶೇರ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿ ರೆಸಿಪಿ. ಈ ಥರ ಬಿಸಿ ಅನ್ನ ಹಾಕಂದ್ರೆ ತುಂಬ ಯಮ್ಮಿಯಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.